ಹಲೋ ಗೆಳೆಯರೇ, ನಮಸ್ಕಾರ. ಇವತ್ತು ನಮಗೆ ಬಿ ಸುಮ ಎನ್ನುವರು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಇವರಿಗೆ ಜಮೀನು ಮತ್ತು ಮನೆ ಇದ್ದರೂ ಕೂಡ ಇವರು ಮಾಡ್ತಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಈಗ ಬೇರೆಯವರಿಗೆ ಕೊಟ್ಟು ಈ ಒಂದು ಜಮೀನನ್ನ ಬೇರೆಯವರಿಗೆ ಕೊಟ್ಟು 8 ವರ್ಷಗಳಿಂದ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡುವುದಾಗಿ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಕಂಪನಿಯಲ್ಲಿ ಇವರಿಗೆ 30,000 ರೂಪಾಯಿ ಸಂಬಳ ಕೊಡುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಒಬ್ಬ ಅಣ್ಣ ಇದ್ದಾರಂತೆ, ಅವರಿಗೆ ಏನು ಇವರ ಜೊತೆಗೆ ಮಾತನಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಗೆಳೆಯರು ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಗೆಳೆಯರೇ, ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇದೇ ರೀತಿ ಉಚಿತವಾಗಿ ಮಾಹಿತಿಗಳು ಬರ್ತಾ ಹೋಗುತ್ತೆ. ಬನ್ನಿ, ಸುಮಾ ಅವರ ಒಂದು ಮಾಹಿತಿಯನ್ನ, ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರು ನೋಡಿ, ಸುಮಾ ಅವರು ಇವರ ಜೀವನದ ಒಂದು ಸತ್ಯವನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಈ ಹಿಂದೆ ಮದುವೆ ಆಗಿದ್ದೆ ಅಂತ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಮದುವೆ ಆಗಿ 7 ತಿಂಗಳಿಗೆ ಅವರು ಮೃತಪಟ್ಟರು ಅಂತ ನಮಗೆ ಹೇಳ್ಕೊಂಡಿದ್ದಾರೆ. ಗೆಳೆಯರೇ ನೋಡಿ, ಇನ್ನು ಮಕ್ಕಳು ಕೂಡ, ಹುಡುಗರು ಕೂಡ ಆಗಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವರು ನೋಡಿ, ತಂದೆ ತಾಯಿ ಇವರಿಗೆ ಒಂದು 3 ಎಕರೆ ಜಮೀನನ್ನ ಕೊಟ್ಟಿರುವುದಾಗಿ ತಿಳಿಸಿದ್ದಾರೆ ಮತ್ತು ಒಂದು ಖಾಲಿ ಜಾಗವನ್ನ ಕೂಡ ಕೊಟ್ಟಿದ್ರು. ಆ ಖಾಲಿ ಜಾಗದಲ್ಲಿ ಈಗ ಒಂದು ಮನೆಯನ್ನ ಮಾಡಿಕೊಂಡಿದ್ದಾರೆ. ಇವರು ನೋಡಿ, ಜಮೀನು ಇವರ ಅಣ್ಣನಿಗೆ ಕೊಟ್ಟಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಆ ಜಮೀನು ಜಾಗ ತೆಗೆದುಕೊಂಡ ಒಂದು ಕಾರಣಕ್ಕೋಸ್ಕರ ಇವರು ತಂದೆ ತಾಯಿ ಹತ್ರ ಕಾನೂನು ಪ್ರಕಾರವಾಗಿ ಆ ಒಂದು ಜಮೀನು ಮತ್ತು ಜಾಗವನ್ನ ತೆಗೆದುಕೊಂಡಿದ್ದಕ್ಕೆ ಇವರ ಅಣ್ಣನ ಹತ್ರ ಇವರು ಜಗಳ ಮಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಇವರ ಅಣ್ಣನಿಗೆ ಆ ಜಮೀನನ್ನ ಕೊಡಿದ್ದೇನೆ ಬೇರೆಯವರಿಗೆ ಕೊಟ್ಟು ಈ ಕಂಪನಿಯಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಇವರು ನೋಡಿ, ಇವರಿಗೆ ಜಮೀನು ಕಷ್ಟವಾಯಿತು ಮಾಡೋದಕ್ಕೆ, ಹಾಗಾಗಿ ಬೇರೆಯವರಿಗೆ ಕೊಟ್ಟು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಗೆಳೆಯರು ನೋಡಿ, ಇವರಿಗೆ ಗೆಳೆಯ ಬೇಕು. ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ, ಇವರಿಗೆ ಜಮೀನು ಮನೆ ನೋಡಿಕೊಂಡು ಜವಾಬ್ದಾರಿಯಿಂದ ಇವರ ಬಳಿ ಇರಬೇಕು ಅಂತ, ಅಂದ್ರೆ ನನ್ನ ಬಳಿ ಇರಬೇಕು ಅಂತ ಈ ಒಂದು ಮಾಹಿತಿಯನ್ನ ಕಳಿಸಿಕೊಟ್ಟಿದ್ದಾರೆ. ನೋಡಿ, ಕುಡಿಯೋದು ಇದ್ದರೆ ಕಮ್ಮಿ ಇರಬೇಕು ಅವರಿಗೆ ಅಂತಾನೂ ಕೂಡ ಹೇಳಿದ್ದಾರೆ. ಜಮೀನು ಮನೆಯನ್ನ ನೋಡಿಕೊಂಡು ಆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ಇವರ ಒಂದು ಮನೆಯಲ್ಲೇ ಇರಬೇಕು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಜೊತೆಗೆ ಕುಡಿಯೋದಿದ್ರೆ ಕಮ್ಮಿ ಇರಬೇಕು ಅಂತಾನೂ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಇವರು ನೋಡಿ, ನಿಮ್ಗೆ ಇಷ್ಟ ಆಗುವ ರೀತಿಯಲ್ಲಿ ಇರ್ತೀನಿ ಅಂತಾನೂ ಕೂಡ ಹೇಳಿದ್ದಾರೆ. ನಿಮ್ಗೆ ಇಷ್ಟ ಆಗುವ ರೀತಿಯಲ್ಲಿ ಇವ್ರು ಇರ್ತಾರಂತೆ, ಆದ್ರೆ ಸುಖಕ್ಕಾಗಿ ಪೀಡಿಸಬಾರ್ದಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವರು ಯಾವುದೇ ಒಂದು ಮುಜುಗರ ಇಲ್ದೇನೆ ನೋಡಿ, ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಗೆಳೆಯರೇ ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ, ಇವರೇ ಓನ್ ಆಗಿ ಕಟ್ಸ್ಕೊಂಡಿದ್ದಾರೆ. ಈ ಒಂದು ಮನೆಯಲ್ಲಿ ಈಗ ಇರಲ್ಲ. ಇವರು ಬೀಗವನ್ನು ಹಾಕೊಂಡು ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡುವುದಾಗಿ ತಿಳಿಸಿದ್ದಾರೆ. ಮದುವೆ ನಂತರ ಈ ಒಂದು ಮನೆಗೆ ಬಂದು ಸೆಟಲ್ ಆಗುವುದ್ರ ಬಗ್ಗೆ ನಮಗೆ ಹೇಳಿಕೊಂಡಿದ್ದಾರೆ. ಗೆಳೆಯರು ನೋಡಿ, ಕೆಲಸದ ಒಂದು ಮಾಹಿತಿಯನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ನೋಡಿ ಗೆಳೆಯರೇ, ಬೆಂಗಳೂರಿನಲ್ಲಿ ಪ್ರೈವೇಟ್ ಒಂದು ಕಂಪನಿಯಲ್ಲಿ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಕಳೆದ ಒಂದು 8 ವರ್ಷಗಳಿಂದ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಇವರಿಗೆ 30,000 ರೂಪಾಯಿ ಸಂಬಳ ಇರೋದ್ರ ಬಗ್ಗೆ ತಿಳಿಸಿದ್ದಾರೆ. ಇವರ ಆಸ್ತಿ ಬಂದು ಓನ್ ಆಗಿ ಒಂದು ಮನೆ ಇದೆ, ಅವಾಗಲೇ ತೋರಿಸ್ದಂಗೆ ಒಂದು ಸ್ವಂತ ಮನೆ ಇದೆ. ಖಾಲಿ ಜಾಗ, ಇವ್ರ ತಂದೆಯವರು ಕೊಟ್ಟಂತ ಖಾಲಿ ಜಾಗದಲ್ಲಿ ಇವರು ಓನ್ ಆಗಿ ಮನೆಯನ್ನು ಕಟ್ಟಿಕೊಂಡಿದ್ದಾರೆ. ಒಂದು 3 ಎಕರೆ ಜಮೀನು ಕೂಡ ಇದೆ. ಇವ್ರ ತಂದೆಯವರು ಕೊಟ್ಟಂತ 3 ಎಕರೆ ಜಮೀನು ಇದೆ. ಒಂದು ಸ್ಕೂಟಿ ಕೂಡ ಇದೆ. 120 ಗ್ರಾಮ್ ಚಿನ್ನದ ಒಡವೆಗಳನ್ನು ಕೂಡ ಮಾಡಿಸಿಕೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಗೆಳೆಯರು ಇವರು ಇದಿಷ್ಟು ಇವರ ಒಂದು ಆಸ್ತಿ ವಿವರ. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ, ಹೆಸರು ಬಂದು ಬಿ ಸುಮಾ ಅಂತ ಹೇಳ್ಕೊಂಡಿದ್ದಾರೆ. ತಂದೆ ಹೆಸರು ಬೀರಪ್ಪ, ತಾಯಿ ಲಕ್ಷ್ಮಿ ಅಂತ ತಿಳಿಸಿದ್ದಾರೆ. ಇವ್ರದ್ದು BA ಎಜುಕೇಶನ್ ಆಗಿದೆ. ಹವ್ಯಾಸ ಬಂದು ಮೆಹಂದಿ ವರ್ಕು, ರಂಗೋಲಿ ವರ್ಕ್, ಅಂದ್ರೆ ತುಂಬಾ ಒಂದು ಬಿಡಿಸೋದು, ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಊರು ಬಂದು ಮನೆ ಪ್ಲಸ್ ಜಮೀನು ಬಂದು ಧಾರವಾಡದಲ್ಲಿ ಇದೆ ಅಂತ ಹೇಳಿದ್ದಾರೆ. ವರ್ಕ್ ಬಂದು ಈಗ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ನೋಡಿ 158 ಸೆಂಟಿಮೀಟರ್ ಎತ್ತರ, ತೂಕ ಬಂದು 70, ಈಗ 35ರ ಒಂದು ವಯದಲ್ಲಿ ಪ್ರೆಸೆಂಟ್ ನಡೀತಾ ಇದೆ. ಇವರು ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ನಿಮ್ಮ ಎಲ್ಲಾ ಕಮೆಂಟ್ಗಳನ್ನ ಇವರು ಒಂದೊಂದಾಗಿ ಚೆಕ್ ಮಾಡಿ ಇಷ್ಟ ಆದವ್ರಿಗೆ ರಿಪ್ಲೈನ ಕೊಡ್ತಾರೆ. ಹಾಗಾಗಿ ನಿಮ್ಮ ಊರು, ನೀವೇನು ಎಜುಕೇಶನ್ ಮಾಡಿದ್ದೀರಾ, ನೀವು ಎಲ್ಲಿರೋದು ಎಲ್ಲವನ್ನ ಸಂಪೂರ್ಣವಾಗಿ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನೀವು ಇವರ ಬಳಿ ಇರೋದಕ್ಕೆ ರೆಡಿ ಇದ್ರೆ ಮಾತ್ರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.